ಅಳಿಯಂದಿರ ಕಡೆಯಿಂದ ಸಂಭೋಗ ಮಾಡಿಸಿಕೊಂಡ ಕಥೆ. ನೀವೆಲ್ಲರೂ ಅಂದುಕೊಂಡ ಹಾಗೆ ದೀಪಿಕಾಳನ್ನು ಗಮನಿಸಿದ ತಾಯಿ ರಾಧಾ, ಪರವಾಗಿಲ್ಲ, ನನ್ನಳಿಯ ಎಷ್ಟು ಬೇಕಾದರೂ ಮೇಂಟೈನ್ ಮಾಡುತ್ತಾನೆ ಅಂದುಕೊಂಡಳು ಮನಸ್ಸಿನಲ್ಲಿ. ದೀಪಿಕಾ ಸ್ನಾನಕ್ಕೆ ಹೋದಾಗ ಅತ್ತೆ ರಾಧಾ ಅಳಿಯನ ಪರಿಸ್ಥಿತಿ ನೋಡಿ ಮತ್ತೆ ರೂಮಿಕ್ ಕಡೆ ಹೋಗಿದ್ದಳು. ರಾಧಾ, ಏನು ಅಳಿಯಂದಿರೆ, ನನಗೆ ಮಾಡಿದ್ದು ಸಾಕಾಗಿಲ್ಲ ಎಂದುಕೊಂಡು ಮತ್ತೆ ನನ್ನ ಮಗಳಿಗೂ ಸಹ ಸ್ನಾನ ಮಾಡಿದ ಹಾಗೆಯೇ ಇದೆ, ನಿಮ್ಮ ಪರಿಸ್ಥಿತಿ ಏನಿದೆ ಅಷ್ಟೊಂದು ಎಂದಾಗ ಅಳಿಯ ನಾಗರಾಜ, ನಿಮ್ಮನ್ನು ನೆನೆಸಿಕೊಂಡರೆ ಅಮ್ಮ ಮಕ್ಕಳನ್ನು ಯಾರೂ ಅನುಭವಿಸಕ್ಕೆ ಬಿಡುವುದಿಲ್ಲ. ನಿಮ್ಮ ಮೂವರು ಮಕ್ಕಳಿಗೂ ಸಹ ನಾನೇ ಗಂಡನಾಗಿ ಹಾಗೂ ನಿಮಗೂ ಸಹ ಮಿಂಡನಾಗಿ ಇರುತ್ತೇನೆ ಎಂದನು. ಕೂಡಲೇ ನಿಧಾನವಾಗಿ ಅವನ ಹತ್ತಿರ ಹೋಗಿ, ಹೌದಾ, ಹಾಗಾದರೆ ನಿನಗೆ ಇನ್ನೊಂದು ಮಗು ಬೇಕು, ಕೊಡುವಿರಾ ಎಂದಳು. ಅದಕ್ಕೆ ನಾಗರಾಜ, ನಿಮಗಿರುವ ಪರಿಸ್ಥಿತಿಗೆ ಆಗೊಲ್ಲ ಅತ್ತೆ ಅಂದನು. ಈಗಿರುವ ಮಕ್ಕಳೇ ನನಗೆ ದಾನ ಮಾಡಿತೀರಾ, ಇನ್ನೊಂದು ಮಗು ಕೊಟ್ಟು ನಾನೆಲ್ಲಿಗೆ ಹೋಗಲಿ, ದೂತರಲ್ಲಿ ವಂಶೋದ್ಧಾರಕನನ್ನು ಹುಟ್ಟಿಸುವೆ ಬಿಡಿ ಎಂದನು. ಕೂಡಲೇ ರಾಜ, ಹೌದಾ, ಈ ಮಾಟು ಸಾಕು ಅಳಿಯಂದಿರೆ ಎನ್ನುತ್ತಾ ಅವನ ರಾಡನ್ನು ಚೀಪುತ್ತಾ ಮತ್ತೊಮ್ಮೆ ರಸವನ್ನು ಕುಡಿದಳು. ನಾಗರಾಜನಿಗೆ ಎಲ್ಲಿಲ್ಲದ ಖುಷಿಯಾಯಿತು. ಸರಿ, ನೀವು ಹೋಗಿ, ನಿಮ್ಮ ಮಗಳು ಬರುವ ಸಮಯವಾಯಿತು ಎನ್ನುತ್ತ ಕಳುಹಿಸಿಕೊಟ್ಟನು. ರಾಧಾ, ಎಲ್ಲರೂ ಬೇಗ ಬನ್ನಿ, ಊಟ ಮಾಡೋಣ ಎಂದಾಗ ರೂಮಿನ ಕಡೆಯಿಂದ ಅಳಿಯ ನಾಗರಾಜ ಹಾಗೂ ದೀಪಿಕಾ ಬಂದರು. ಇತ್ತ ಕಡೆಯಿಂದ ತನ್ನ ಗಂಡ ಹಾಗೂ ಕೊನೆಯ ಮಗಳಾದ ಶೈಲಾ ಬಂದಳು. ಊಟ ಮಾಡುತ್ತಾ ನಾಗರಾಜ, ಅತ್ತೆ, ನಿಮ್ಮ ಕೊನೆಯ ಮಗಳಾದ ಶೈಲಿಗಳಿಗೂ ಸಹ ಒಂದು ಮದುವೆ ಮಾಡಿಬಿಡಿ, ನಿಮ್ಮ ಭಾರ ತಪ್ಪುತ್ತೆ ಅಂದನು. ಕೂಡಲೇ ಶೈಲಾ, ಇಲ್ಲ, ನಾನಿನ್ನೂ ಸ್ವಲ್ಪ ಓದಬೇಕು ಎಂದಳು. ಅದಕ್ಕೆ ನಾಗರಾಜ, ನಿನಗೆ ಅಭ್ಯಂತರವಿಲ್ಲವೆಂದರೆ ನನ್ನ ರೂಮಿಗೆ ಬಾ, ನಾನು ಹೇಳಿಕೊಡುತ್ತೇನೆ, ನಿನಗೂ ಸಹ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಬರುತ್ತೆ ಎಂದನು. ಅದಕ್ಕೆ ಶೈಲಜಾ, ನಾನು ನನ್ನ ರೂಮಿನಲ್ಲಿ ಓದಿಕೊಳ್ಳುತ್ತೇನೆ ಅಂದಾಗ ಅತ್ತೆ ರಾಧಾಳಿಗೆ ಗೊತ್ತಾಡಿ, ಪರವಾಗಿಲ್ಲ, ನೀನು ನಾಗರಾಜ ಅಳಿಯಂದಿರ ಜೊತೆ ಓದಿಕೋ ಶೈಲಾ, ಮಿನುಗು ವಿದ್ಯಾ ಚೆನ್ನಾಗಿ ಹತ್ತುತ್ತೆ ಎಂದಳು. ಈ ಮಾತನ್ನು ಯಾಕೆ ಹೇಳಿದಳು ಅಂದರೆ, ಶೈಲಿಗಳಿಗೆ ಸಿಗುವ ಗಂಡ ಎಂಥನೋಗಾಗಿರಬಹುದು. ಶೈಲಾ ಅಳಿಯಂದಿರ ಜೊತೆ ಹೊಂದಿಕೊಂಡರೆ ಮುಂದೊಂದು ದಿನ ಅವಳಿಗೆ ಸುಖ ಸಿಗದಿದ್ದರೆ ನನ್ನಳಿಯನಿಗೆ ಗಟ್ಟಿಯಾಗಿ ನಗುತ್ತಾನೆ ಎಂದುಕೊಳ್ಳುತ್ತಾ ಹೇಳಿದಳು. ಊಟವೆಲ್ಲ ಮುಗಿದ ಮೇಲೆ ಕೈ ತೊಳೆಯಲು ನಾಗರಾಜ ಹೋದಾಗ, ಅತ್ತೆಯರಾದ ಹಿಂದೆ ಹೋಗಿ ಅವಳನ್ನು ನಿಮ್ಮ ರೂಮಿಗೆ ಕಳುಹಿಸುತ್ತೇನೆ, ಅವಳಿಗೆ ನಿಮ್ಮ ರಸಿಕತೆಯ ಬಗ್ಗೆ ಹಾಗೂ ಸಂಸಾರದ ಬಗ್ಗೆ ಹೇಳಿಕೊಟ್ಟು ಅವಳಲ್ಲಿರುವ ಬೇಡಿಕೆಗಳನ್ನು ಈಡೇರಿಸಿ ಎಂದಳು. ಆಗ ನಾಗರಾಜ, ಚಿಂತಿಸದಿರಿ ಅತ್ತೆ, ಅವಳಿಗೆ ಸಕಲವೂ ನಾನೇ, ಸರ್ವವೂ ನಾನೇ ಎಂದುಕೊಳ್ಳುತ್ತಾ ಮುಗುಳ್ನಕ್ಕೂ ರೂಮಿನ ಕಡೆ ಹೆಜ್ಜೆ ಹಾಕಿದನು. ಇತ್ತ ಅತ್ತೆಯರಾದ ಶೈಲಾಳ ಬುಕ್ಕು ಪುಸ್ತಕಗಳನ್ನು ಕೊಟ್ಟು ರೂಮಿಗೆ ಕಳುಹಿಸಿಕೊಟ್ಟಳು. ಆಗ ದೀಪಿಕಾ ಅಮ್ಮನ ಹತ್ತಿರ ಎಲ್ಲಾ ವಿಚಾರಗಳನ್ನು ತಿಳಿದುಕೊಂಡು ರೂಮಿನಲ್ಲಿ ಕುಳಿತುಕೊಂಡಿದ್ದ ಶೈಲಾ ರೂಮಿನ ಕಡೆ ಹೋದ ತಕ್ಷಣ ಬೋಲ್ಟ್ ಹಾಕಿದ ನಾಗರಾಜ ಅವಳನ್ನು ಒಳಗೆ ಕೂರಿಸಿಕೊಂಡು ಹೇಳಿಕೊಡುತ್ತಿರುವಾಗ ಅವಳ ದೊಡ್ಡ ಮೊಲೆಗಳು ಕಾಣಿಸತೊಡಗಿದವು. ಇದನ್ನು ನೋಡಿದ ಶೈಲಾ, ಏನು ಭಾವ, ಆಗಿನಿಲ್ಲ ನನಗೆ ಹೇಳಿಕೊಡುತ್ತೇನೆ ಎಂದು ರೂಮಿಗೆ ಕರೆಸಿಕೊಂಡು ಬರೀ ನನ್ನ ದೊಡ್ಡದಾದ ಆಸ್ತಿಯಲ್ಲಿ ನೋಡುತ್ತಿದ್ದೀರಾ ಎಂದಳು. ನಾಗರಾಜ, ಏನಿಲ್ಲ ಶೈಲಾ, ನಿನ್ನ ಅಕ್ಕನ ಆಸ್ತಿಯೂ ಸಹ ಇಷ್ಟು ದೊಡ್ಡ ತೆರೆದಿಲ್ಲ, ನಿನಗೆ ಹೇಗೆ ಬಂದವು ಎಂದನು. ಶೈಲಾ, ಗೊತ್ತಿಲ್ಲ ಭಾವ, ಅದೇನೋ ಗೊತ್ತಿಲ್ಲ, ಹಾಗೆ ಬಂದಿರಬಹುದು. ಹೌದು, ಯಾಕೆ ದೀಪಿಕಾ ಅಕ್ಕನ ಮೊಲೆಗಳು ತುಂಬಾ ಸಣ್ಣದಿವೆ, ನೀವು ಯಾಕೆ ನನ್ನ ಮೊಲೆಗಳ ಮೇಲೆ ಕಣ್ಹಾಕುತ್ತಿದ್ದೀರಾ ಎಂದಳು. ನಾಗರಾಜ, ಹಾಗೇನಿಲ್ಲ ಶೈಲಾ, ಅವಳಿಗೆ ಸ್ವಲ್ಪ ನಾಚಿಕೆ, ಅವಳಿಗೆ ಕೆಳಗಡೆಗೆ ಸುಖ ಕೊಡಬೇಕಂತೆ, ಮೇಲ್ಗಡೆಗೆ ಮುಟ್ಟಿದರೆ ಬೇಡ ಎನ್ನುತ್ತಾಳೆ, ನಿನಗೆ ಹೇಗೆ ಬೇಕು ಹೇಳು ಎಂದಾಗ ಶೈಲಾ, ಪರವಾಗಿಲ್ಲ ಭಾವ, ನೀವು ಹೇಗೆ ಅನುಭವಿಸಿದರೂ ನನಗಿಷ್ಟ, ಮೊದಲಿಂದಲೂ ನೀವು ನನಗೆ ತುಂಬಾ ಇಷ್ಟ, ಅಕ್ಕನ ಜತೆ ಬಂದಾಗಲೇ ನೀವು ಇಷ್ಟ ಆಗಿದ್ದೀರಾ ನನಗೆ, ನಿಮ್ಮ ಯಾವ ನೋಟ ಯಾವಾಗ ನನ್ನ ಮೇಲೆ ಬಿತ್ತು ಅಂದಿನಿಂದಲೇ ನೀವು ನನಗೆ ಸ್ವಂತ ಆಗಿದ್ದೇನೆ ಭಾವ ಎನ್ನುತ್ತಾ ಅವನ ಕಡೆ ಪುಸ್ತಕ ಮುಚ್ಚಿ ಬಟ್ಟೆ ಬಿಚ್ಚಿದರು. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.